ಹೆಸರು ಝೇಬಾ ಬಕ್ತಿಯಾರ್ ಅಂತ. ನಮ್ಮ ತಂದೆ ಬಶೀರ್ ಅಹಮದ್, ತಾಯಿ ಸುಬೇತಾ ಬಾನು ಅಂತ. ನಾನು ಗುಲನ್ಪೇಟೆ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀನಿ. ಅದು ಚಿಕ್ಕಮಂಗ್ಳೂರು ಜಿಲ್ಲೆ ಆಲ್ದೂರ್ ಹತ್ರಕ್ಕೆ ಬರುತ್ತೆ. ನಂದೆಲ್ಲ ನನ್ನ ಫುಲ್ ಚೈಲ್ಡ್ಹುಡ್ ಎಲ್ಲ ನಾನು ಅಲ್ಲೇ ಕಳೆದಿರೋದು. ಫಸ್ಟ್ ನನ್ನ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದಾಗ ಪ್ರೈಮರಿ ಎಜುಕೇಷನ್ ಏನಿದೆ ಅದು ನಾನು ಪ್ರೈಮರಿ ಟು ಹೈಸ್ಕೂಲ್ ಫುಲ್ ನಾನು ಎಸ್ ಮಾನ್ಸರ್ ಸ್ಕೂಲ್ ಅಂತ ಅಲ್ಲೇ ಹತ್ರದಲ್ಲೇ ಸ್ಕೂಲ್ ಇತ್ತು, ಅಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದು. ಬಟ್ LKG to 5th ಸ್ಟ್ಯಾಂಡರ್ಡ್ ಆ ಸ್ಕೂಲ್ ನಮ್ಮ ಊರಲ್ಲೇ ಇತ್ತು, ಅಂದರೆ ಗುಲನ್ಪೇಟೆಯಲ್ಲಿ ಇತ್ತು. ನಾನು ಅದಕ್ಕೆ LKG to 5th ನಾನು ಅಲ್ಲೇ ಓದಿದ್ದು. ನೆಕ್ಸ್ಟ್ ಅದು ಆಲ್ದೂರಿಗೆ ಶಿಫ್ಟ್ ಆಗಿರೋದ್ರಿಂದ ಆದ್ರಿಂದ ನಾನು 5th to 10th ನಾನು ಅಲ್ಲಿ ಓದ್ಕೊಂಡು ಆಲ್ದೂರಿಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಿದೆ. ನಾನು ಚಿಕ್ಕದ್ರಿಂದನೂ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಸಖತ್ ಪ್ರಾಬ್ಲಮ್ಸ್ ಇತ್ತು ಮೊದಲಿಂದಾನು. ಬಟ್ 5th ಸ್ಟ್ಯಾಂಡರ್ಡ್ ತನಕ ಅಷ್ಟೇನು ಪ್ರಾಬ್ಲಮ್ಸ್ ಇರಲಿಲ್ಲ. ನಾವು ನೋಡ್ತಾನು ನಮ್ಮ ತಂದೆ ತಾಯಿಯವ್ರ ಜೊತೆ ತುಂಬ ಚೆನ್ನಾಗೇ ಇದ್ವಿ, ಎಲ್ಲರೂ ಒಟ್ಟಿಗೆ ಇದ್ರು, ನಮ್ಮ ಚಿಕ್ಕಪ್ಪ ಅವರೆಲ್ಲ. ಸೊ ಅವಾಗ ಅಷ್ಟೇನು ಪ್ರಾಬ್ಲಮ್ಸ್ ಇರಲಿಲ್ಲ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್, ಪರ್ಸನಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಆವಾಗ ನಾವು ನಾನು 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನಮ್ಮ ತಂದೆಯವರು ಸಖತ್ ಅವ್ರ ಹೆಲ್ತ್ ಕಂಡೀಷನ್ ಸರಿ ಇಲ್ದಿದ್ದ ಕಾರಣ ಅವರು ಅವಾಗ್ಲಿಂದಾನೇ ಅವ್ರು ಸಖತ್ ವೀಕ್ ಆಗಿಬಿಟ್ರು. ಅವ್ರಿಗೇನು ವರ್ಕ್ ಮಾಡೋಕ್ಕಾಗಲ್ಲ. ಆವಾಗ್ಲಿಂದ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆ ಏಜಲ್ಲೇ ನಮ್ಗೆ ಒಂಥರ ಮೆಚ್ಯೂರಿಟಿ ಬಂದ್ಬಿಡ್ತು. ಅಂದ್ರೆ ಬೇರೆಯವರಾಗಿದ್ದಿದ್ರೆ ಆ ಏಜಲ್ಲಿ ಹೊರಗಡೆ ಹೋಗಿ ಆಟ ಆಡೋದು, ಇಲ್ಲ ಏನೋ ಒಂಥರ ಟ್ರಿಪ್ಸು ಅದು ಇದು ಅಂತೆಲ್ಲ ಸ್ಕೂಲಿಂದ ಹೋಗೋದು ಹಾಗೆಲ್ಲ ಮಾಡ್ತಿದ್ರು. ಬಟ್ ನಮಗೆಲ್ಲ ಆ ರೀತಿ ಎಲ್ಲ ಫೆಸಿಲಿಟೀಸ್ ಏನೂ ಇರಲಿಲ್ಲ. ಬಿಕಾಸ್ ಮನೆಯಲ್ಲಿ ಆ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅಪ್ಪನ ಹುಷಾರಿರ್ಲಿಲ್ಲ, ಅವ್ರ ಹಾಸ್ಪಿಟಲ್ ಖರ್ಚು ಅದೆಲ್ಲ ನೋಡ್ಬಿಟ್ಟು ನಾವು ನಮ್ದು ಏನೇ ಆಸೆಗಳಿದ್ರು ನಾವು ಹೇಳ್ಕೊತಿರ್ಲಿಲ್ಲ. ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ, ಮನೆ ಕೆಲಸ ಮಾಡ್ತಿದ್ವಿ, ಮತ್ತೆ ನೈಟ್ ಓದೋದು. ಅಂದ್ರೆ ಮನೆ ಕೆಲ್ಸದ ಜೊತೆಗೆ ನಾವು ಓದ್ಕೊಂತ ಹೋಗ್ತಿದ್ವಿ. ಅಂಡ್ ನೆಕ್ಸ್ಟ್ ನಾನು ಸ್ಕೂಲಿಗೆ ಜಾಯ್ನ್ ಆದ್ಮೇಲೆ ನಾನು ಆಲ್ದೂರ್ ಅಲ್ಲಿಗೆ ಶಿಫ್ಟ್ ಆದೆ 5th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಕ್ಕಂತ. ಅಲ್ಲಿಗೆ ಹೋದ್ಮೇಲೆ ಇನ್ನೂ ನಮ್ಮ ಫ್ಯಾಮಿಲಿ ಕಂಡೀಷನ್ ಇನ್ನೂ ತುಂಬ ಹೆಚ್ಚಾಗ್ತಾ ಹೋಯ್ತು. ಆ ಟೈಮಲ್ಲಿ ಏನಂದ್ರೆ ನಮ್ಮ ಮನೆಯಲ್ಲಿ ಕೆಲವೊಂದು ಟೈಮ್ ನಮ್ಮ ಫೀಸ್ ಕಟ್ಟೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಮತ್ತೆ ಕೆಲವೊಂದು ಟೈಮ್ ಎಂಥ ಸಿಚುವೇಶನ್ ಇರ್ತಿತ್ತಂದ್ರೆ ನಮ್ಮ ಪಪ್ಪಂದು ಮೆಡಿಸಿನ್ಸ್ ಖರ್ಚನ್ನ ಮೀಟ್ ಮಾಡಕ್ಕೆ ನಾವು ಕೆಲವೊಂದು ಟೈಮ್ ನಮ್ಗೆ ಊಟನೂ ನೆಟ್ಟಿಗಿರ್ತಿರ್ಲಿಲ್ಲ. ಆ ಟೈಪ್ ಸಿಚುವೇಶನ್ಸ್ ಎಲ್ಲ ಇರ್ತಿತ್ತು. ಅವ್ರ ಹಾಸ್ಪಿಟ್ಲಲ್ಲಿ ಇದ್ದಾಗ ಆ ಖರ್ಚನ್ನ ಫುಲ್ಫಿಲ್ ಮಾಡಕ್ ಹೋದ್ರೆ ಮನೆಯಲ್ಲಿ ನಮ್ಗೆ ಊಟಕ್ಕೆ, ನಮ್ಮ ಬಟ್ಟೆಗೆ, ನಮ್ಮ ಸ್ಕೂಲ್ ಫೀಸಿಗೆ ಯಾವುದಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಅಂತ ಟೈಮಲ್ಲಿ ನಮ್ಮ ಸ್ಕೂಲ್ HM ಆದಂತ ಚಂದ್ರಶೇಖರ್ ಸರ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಫೀಸ್ ಕಟ್ಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಅಂದ್ರು ಅವರು, ಇರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಯಾವತ್ತಾದ್ರೂ ಕಟ್ಟಿ, ನಿಮ್ ಕೈಯಲ್ಲಿ ಯಾವಾಗ ಕನ್ವೀನಿಯಂಟ್ ಅನ್ಸುತ್ತೆ ಆವಾಗ ಕಟ್ಟಿ ಅಂತೆಲ್ಲ ಹೇಳ್ತಿದ್ರು. ಹೀಗೆ ನಂದೆಲ್ಲ ಸ್ಕೂಲ್ ಲೈಫ್ ನಾನು ಅಂದ್ರೆ ತುಂಬಾ ಕಷ್ಟದಿಂದ ಕಳೆದಿದ್ದೀವಿ. ಮನೆಯಲ್ಲಿ ಅಂದ್ರೆ ನಮ್ ಸ್ವಲ್ಪ ತೋಟ ಇದೆ, ಸ್ವಲ್ಪ ನರ್ಸರಿ ಇದೆ. ಸೊ ನಾವು ಅದರಿಂದಾನೇ ಜೀವನ ಸಾಗಿಸ್ಬೇಕಾಗಿತ್ತು. ಪಪ್ಪನ್ ಏನು ಕೆಲಸ ಮಾಡಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ನಮ್ಮ ಅಮ್ಮನೇ ಎಲ್ಲ ವರ್ಕ್ ಮಾಡ್ತಿದ್ರು. ನಮ್ ನೀರಿನ ಸಖತ್ ಪ್ರಾಬ್ಲಮ್ ಇತ್ತು. ಅವಾಗ ನೀರ್ ಇರ್ತಿರ್ಲಿಲ್ಲ. ನಮ್ಮ ಮನೆಯಿಂದ 1-2 ಕಿಲೋಮೀಟರ್ಸ್ ದೂರ ಅಂದ್ರೆ ಅಲ್ಲಿ ಬೋರ್ವೆಲ್ ಇತ್ತು, ಅಲ್ಲಿಗೆ ಹೋಗೋದು, ನೈಟ್ ಎಲ್ಲ ಅಲ್ಲಿಂದ ನೀರ್ ತರೋದು, ನರ್ಸರಿ ಮ್ಯಾನೇಜ್ ಮಾಡೋದು, ಇದೇ ಆಗೋಗ್ತಿತ್ತು. ಅಂದ್ರೆ ನಮ್ಗೆ ಬೇರೆ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀವಿ ಅಂದ್ರು ನಾವು ಕರಿಯಕ್ ಒಂಥರ ಹೆದರ್ತಿದ್ವಿ. ಬಿಕಾಸ್ ನಮ್ ಕಂಡೀಷನ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಹೊರಗಡೆ ಟ್ರಿಪ್ಸಿಗೆ ನಮ್ಮ ಸ್ಕೂಲಿಂದ ಹೊರಟ್ರೆ ನಾವು ಅದನ್ನ ಅವಾಯ್ಡ್ ಮಾಡ್ತಿದ್ವಿ. ನಮ್ಗೆ ಆ ಫೀಸನ್ನ ಫುಲ್ಫಿಲ್ ಅಂದ್ರೆ ಕೊಡಕ್ ಆಗಲ್ಲ ಅಂತ. ಹೀಗೆ ಸಖತ್ ಕಷ್ಟದಿಂದ ನಾವು ಆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬಟ್ ವೆನ್ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆವಾಗ ನನ್ಗೆ ಆವಾಗ ಅನಿಸ್ತು, ಇದೇ ರೀತಿ ನಮ್ಗೆ ಯಾವತ್ತೂ ಇರೋಕ್ಕಾಗಲ್ಲ, ಇನ್ನೇನಾದ್ರೂ ಚೇಂಜ್ ಆಗಬೇಕು, ಚೇಂಜ್ ಮಾಡಬೇಕು ನಾವು. ಎಷ್ಟೋ ಸಲ ಪಪ್ಪ ಅಂತಿದ್ರು, ಯಾಕೆ ಸುಮ್ಮನೆ ಇರೋದು, ನಾವು ಎಲ್ಲರೂ ಸತ್ತೋಗ್ಬಿಡೋಣ,
ಇಷ್ಟು ಪ್ರಾಬ್ಲಮ್ಸ್ ನಾವು ಅಂದ್ರೆ ಬೇರ್ ಮಾಡಕ್ ಆಗಲ್ಲ ಅಂತೆಲ್ಲ ಅಂತಿದ್ರು. ಅವ್ರು ಆ ರೀತಿ ಅಂದಾಗ ನಾವ್ ಈ ಸಿಚುವೇಶನ್ ಯಾಕೆ ಚೇಂಜ್ ಮಾಡಕ್ ಆಗಲ್ಲ ಅಂತ ನಾನು ನನ್ನ ತಮ್ಮ ಯಾವತ್ತು ಹಂಗೆ ಮಾತಾಡ್ತಿದ್ವಿ. ಇನ್ ನೆಕ್ಸ್ಟ್ ನಮ್ ಫ್ಯೂಚರ್ ಅಲ್ಲಿ ಏನಿದ್ರು ನಮ್ ಪೇರೆಂಟ್ಸ್ ನಾವು ಖುಷಿಯಾಗಿಡ್ಬೇಕು, ಈ ಪ್ರಾಬ್ಲಮ್ಸ್ ಈಗ ಹೇಗ್ ಸಫರ್ ಆಗ್ತಿದ್ದಾರೆ ಆ ರೀತಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆಗ್ಬಾರ್ದು ಅಂತ ಅವಾಗ್ಲೇ ಒಂಥರ ಸ್ಟ್ರಾಂಗ್ ಡಿಟರ್ಮಿನೇಟ್. ಅದು ಒಂಥರ ಏನೋ ಒಂಥರ ಬೇಜಾರ್ ಅನ್ಸಿತ್ತು, ನಮ್ ಕೈಯಲ್ಲಿ ಆಗಲ್ವಲ್ಲ, ಆದ್ರೂ ಇವರು ಈ ರೀತಿ ನಮ್ಗೆ ಅಂದ್ರೆ ಎಲ್ರ ಮುಂದೆ ಈ ರೀತಿ ಹೇಳ್ತಾರಲ್ವಾ ಅಂತ ಅನ್ಸ್ತಿತ್ತು ಅವಾಗ. ಹೇಳ್ಬೇಕಂದ್ರೆ ಬೇಸಿಕಲಿ ಹೇಳ್ಬೇಕಂದ್ರೆ ನಮ್ ಮನೆಯಲ್ಲಿದ್ದಂತ ಪ್ರಾಬ್ಲಮ್ಸೇ ನಮ್ಗೆ ಎನ್ಕರೇಜ್ ಮಾಡಿದ್ ಅನ್ಸುತ್ತೆ. ಬಟ್ ಅದೇ ರೀತಿ ನಮ್ ಪೇರೆಂಟ್ಸು ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಆ ಪ್ರಾಬ್ಲಮ್ಸ್ ಕಡೆಯಿಂದಾನೇ ನಾವು ಇವತ್ತು ಇಲ್ಲಿವರೆಗೆ ಬಂದಿರೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರಾಬ್ಲಮ್ಸ್ ಇರ್ತಿರ್ಲಿಲ್ಲ ಅಂದ್ರೆ ನಾವು ಅಂದ್ರೆ ಬೇರೆಯವ್ರ ತರ ನಮಗೂ ಎಲ್ಲಾ ರೀತಿ ಫೆಸಿಲಿಟೀಸ್ ಸಿಗ್ತಿದ್ರೆ ಮೇ ಬಿ ನಮ್ಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ಪ್ರಾಬ್ಲಮ್ಸ್ ಕಡೆಯಿಂದಾನೇ ನಾವು ಇಲ್ಲಿವರೆಗೆ ಬಂದಿದೀವಿ. ಮತ್ತೆ ಅಮ್ಮ ಪಟ್ಟಿರುವಂತ ಕಷ್ಟನ ನೆನ್ಸ್ಕೊಂಡ್ರೆ ಸಖತ್ ಬೇಜಾರಾಗುತ್ತೆ. ಈವೊಂದು ಅವ್ರು ಒಂದು ಲೇಡಿ ಆಗ್ಬಿಟ್ಟು ಎಲ್ಲಾ ವರ್ಕ್ನು ಮಾಡಿದ್ದಾರೆ. ಈವನ್ ಅಂದ್ರೆ ಯಾರೋ ಮಾಡ್ದಿರುವಂತ ಎಲ್ಲಾ ವರ್ಕ್ಸ್ ಮಾಡಿದ್ದಾರೆ. ಅವರು ನಮ್ಮಮ್ಮ ಅವ್ರು ಮ್ಯಾಂಗ್ಳೂರ್ ಅವರು. ಸೊ ಅಲ್ಲಿರುವಂತ ಟ್ರೆಡಿಷನ್ ಮತ್ತೆ ಸಖತ್ ಅವರು ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದವರು. ಅವರು ಅವ್ರಿಗೆ ಹೊರಗಡೆ ಓಡಾಡಿ ಯಾವ್ದೋ ಕೆಲಸ ಮಾಡಿ ಏನು ಗೊತ್ತಿರ್ಲಿಲ್ಲ. ಬಟ್ ಸ್ಟಿಲ್ ಅವ್ರು ಇಲ್ಲಿ ನಮ್ ಪಪ್ಪಂದ ಹೆಲ್ತ್ ಕಂಡೀಷನ್ ಸರಿ ಇಲ್ದಿದ್ ಕಾರಣ ನೆಕ್ಸ್ಟ್ ನಮ್ ಫ್ಯಾಮಿಲಿನ ನೋಡ್ಕೊಂಡಿದ್ದಂದ್ರೆ ಅವರೇ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ಏನಾಗಿತ್ತಂದ್ರೆ ನಾವು 1998 ಇಂದ ಸಖತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿತ್ತು ಅವಾಗ. ಅದೇ ರೀತಿ ನಮ್ ಪರ್ಸನಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇರ್ಬಿಟ್ಟು ನಾವು ಇರುವಂತ ಜಾಗದ ರೆಕಾರ್ಡ್ಸು ಅದು ಇದು ಎಲ್ಲ ಹೋಗ್ಬಿಟ್ಟಿತ್ತು. ನಮ್ ಎಲ್ಲ ಅದೇನೋ ಆಗ್ಬಿಟ್ಟು ಮಿಸ್ ಆಗ್ಬಿಟ್ಟಿತ್ತು. ನಮ್ಮ ಹತ್ರ ಏನೂ ಇರ್ಲಿಲ್ಲ ಆ ಟೈಮಲ್ಲಿ. ಅಂತ ಆ ಸಿಚುವೇಶನ್ ಅಲ್ಲಿ ಅಮ್ಮ ಓಡಾಡಿ ಅಲ್ಲಿ ಎಲ್ಲ ಆಫೀಸಸ್ ಹೋಗಿ ಎಲ್ಲ ಈಗ ನಾವು ಇರೋ ಮನೆ ಏನಿದೆ ಯಾವ್ದು ನಮ್ ಕೈಯಲ್ಲಿ ಉಳಿತಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಆ ರೀತಿ ಎಲ್ಲ ಪ್ಲಾನ್ಸ್ ಮಾಡಿ ಎಲ್ಲ ಏನು ಉಳಿಬಾರ್ದು ಇವ್ರ ಕೈಯಲ್ಲಿ ಅಂತೆಲ್ಲ ಏನೇನೋ ಪ್ಲಾನ್ಸ್ ಎಲ್ಲ ನಡೆದಿತ್ತು. ಬೇರೆಯವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಜನ ಸೇರ್ಬಿಟ್ಟು ಹಂಗ್ ಮಾಡಿದ್ರು. ಬಟ್ ಅದೆಲ್ಲ ಇವತ್ತು ಉಳಿದಿದೆ. ನಾವ್ ಇವತ್ತು ಇಲ್ಲಿದ್ದೀವಿ ಅಂದ್ರೆ ಅದೆಲ್ಲ ನಮ್ಮ ಅಮ್ಮನ ಕಡೆಯಿಂದ ಮಾತ್ರ.